ಬನ್ನಿ ಮೂಲಂಗಿ ಮಜ್ಜಿಗೆ ಸಾರು ಮಾಡೋಣ. ಮೊದಲಿಗೆ ಮೂಲಂಗಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಈ ರೀತಿ ಸ್ವಲ್ಪ ಜಜ್ಕೋಬೇಕು. ಜಜ್ಜಿದ್ರೆ ಅದರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಜಜ್ಜಿರೋದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಇವಾಗ ತರ್ತರಿಯಾಗಿ ರುಬ್ಬಿರೋ ಮಸಾಲಾನ ಮಿಕ್ಸ್ ಮಾಡಿಟ್ಟಿರೋ ಮೂಲಂಗಿಗೆ ಹಾಕಿ ನೀಟಾಗಿ ಕಲಸಿ ಪಕ್ಕಕ್ಕೆ ಎತ್ತಿಟ್ಟು ಬಾಣಲಿಲಿ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು ಸಣ್ಣಕ್ಕೆ ಹೆಚ್ಚಿರೋ ಆನಿಯನ್ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಕಲಸಿಟ್ಟಿರೋ ಮಸಾಲೆ ಮೂಲಂಗಿ ಇರುತ್ತಲ್ಲ ಅದನ್ನು ಹಾಕಿ ಫ್ರೈ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಬಿಡ್ಬೇಕು. ಮುಚ್ಚಿ 1 ನಿಮಿಷ ಬಿಟ್ಟು ತೆಗೆದು ನೋಡ್ರೆ ಅದೆಲ್ಲ ನೀರು ಹೋಗಿಬಿಟ್ಟಿರುತ್ತೆ, ಮೂಲಂಗಿ ಸ್ಮೆಲ್ ಹೋಗಿರುತ್ತೆ. ಅವಾಗ ಸ್ವಲ್ಪ ಬೇರೆ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಬಿಟ್ಟು ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಅದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬಂದಿರುತ್ತೆ. ಮೂಲಂಗಿ ಮಜ್ಜಿಗೆ ಸಾಂಬಾರು ರೆಡಿ.